Hey
ಬಂದಿದ್ದೀರಿ ಅಂತಾದ್ರೆ ಬಹುಶಃ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನನ್ನ ಆಸ್ಥಾನವನ್ನ ಪ್ರವೇಶ ಮಾಡಿದ್ದೀರಿ ಎನ್ನುವುದಾಗಿ ನಾನು ತಿಳಿದ ಸತ್ಯ. ಅದೇ ಹೌದು ಅಂತಾದ್ರೆ ಯಾವ ಕಾರಣಕ್ಕಾಗಿ ಬಂದವರು ನೀವು, ನೀವೆಲ್ಲಿದ್ದವರು, ಜೊತೆಗೆ ನಿಮ್ಮ ಹೆಸರೇನು, ಅಷ್ಟು ಮಾತ್ರವೇ ಅಲ್ಲ ನನ್ನಿಂದ ಆಗಬೇಕಾದ ಕಾರ್ಯಗಳೇನು ಅದನ್ನ ಹೇಳುವುದಕ್ಕೆ ಯಾವ ಸಂಶಯವನ್ನ ಮಾಡಿಕೊಳ್ಳದೆ ಸವಿಸ್ತಾರವಾಗಿ ವಿವರಿಸಿ. ಅದನ್ನೆಲ್ಲ ಚೆನ್ನಾಗಿ ನೀನು ಅರ್ಥವಿಸಿಕೊಂಡವ ಅಂತ ಹೇಳಿದ್ರು ತಪ್ಪಾಗಲಾರದು. ನಾನು ಇಲ್ಲಿಗೆ ಬಂದಾಗ ಒಳ್ಳೆ ರೀತಿಯಿಂದ ಸತ್ಕಾರ ಮಾಡಿದ್ದೀಯ. ನಿನ್ನ ಈ ಸತ್ಕಾರದಿಂದ ನಾನು ಸಂತೋಷಗೊಂಡಿದ್ದೇನೆ. ಹಾಗೆಯೇ ನನ್ನ ಪರಿಚಯ ಕೇಳಿದೆಯಲ್ಲ, ಈ ನಾಡಿನ ಗಡಿ ಪ್ರದೇಶದಿಂದ ಆಚೆಗೆ ಇರುವ ಕಾಳಿಕಾಲಯದಲ್ಲಿ ವಾಸವಾಗಿದ್ದವನು ನಾನು. ನನ್ನನ್ನು ಕಾಪಾಲಿಕ ಮುನಿ ಎನ್ನುವ ಹಾಗೆ ಕರೀತಾರೆ. ತಾವು ಇವತ್ತು ಇಲ್ಲಿಗೆ ಬಂದಿದ್ದೀರಿ ಅಂತಾದ್ರೆ ಏನೋ ವಿಶೇಷ ಇರಬೇಕು. ಉದ್ದೇಶ ಇಲ್ಲದೆ ನಾವು ಎಷ್ಟೊತ್ತಿಗೂ ಎಲ್ಲಿಗೂ ಹೋಗುವವರಲ್ಲ. ಇಲ್ಲಿ ಬಂದಿದ್ದೇನೆ ಅಂತ ಆದ್ರೆ ಉದ್ದೇಶ ಉಂಟು. ಏನು ಉದ್ದೇಶ? ನಾವು ಲೋಕ ಕಲ್ಯಾಣಕ್ಕಾಗಿ ದುಡಿಯುವವರು. ಆದ್ರೆ ಏನ್ ಮಾಡೋಣ ಹೇಳಿ, ನಾವು ದುಡಿಯುವುದು ಲೋಕ ಕಲ್ಯಾಣಕ್ಕಾದ್ರೂ ಲೋಕದಲ್ಲಿರುವ ಕೆಲವು ದುರ್ಜನರಿಗೆ ನಮ್ಮನ್ನು ನೋಡಿದ್ರೆ ಆಗುವುದಿಲ್ಲ. ಕೆಲವರಿಗೆಲ್ಲ ಹಾಗೆ ಸ್ವಾಮಿ, ಯಾರು ಲೋಕಕ್ಕಾಗಿ ಒಳ್ಳೆಯ ಕಾರ್ಯವನ್ನ ಮಾಡ್ತಾರೋ ಅಂತವರು ಒಳ್ಳೆಯ ಕಾರ್ಯ ಮಾಡಿದ್ದೆ ಹೌದು ಅಂತಾದ್ರೆ ಅವರನ್ನ ಮೇಲುವರ್ಗದವರು ಎನ್ನುವುದಾಗಿ ಜನ ಗುರುತಿಸುತ್ತಾರೆ ಎನ್ನುವ ಕಾರಣಕ್ಕಾಗಿ ಅವರನ್ನ ಕೆಳಮಟ್ಟಕ್ಕೆ ಇಳಿಸುವಲ್ಲಿ ಯೋಚನೆ ಮಾಡ್ತಾರೆ. ನಾವು ಯಾಗ ಯಜ್ಞಾದಿಗಳನ್ನು ಮಾಡುವವರು, ಯಾಗ ಯಜ್ಞಾದಿಗಳನ್ನು ಮಾಡಿ ಹವಿಸನ್ನು ದೇವತೆಗಳಿಗೆ ಅರ್ಪಿಸ್ತೇವೆ. ಮಾಡಲೇಬೇಕು. ಹವಿಸುಂಡಂತಹ ದೇವತೆಗಳು ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಸುರಿಸ್ತಾರೆ. ಮಳೆಯಿಂದ ಬೆಳೆ ಅಲ್ವಾ? ನಿಮ್ಮಂತ ತಪೋನಿಧಿಗಳ ಒಂದು ತಪದ ಪ್ರಭಾವದಿಂದಲೇ ವರುಣದೇವನು ಕಾಲಕ್ಕೆ ಸರಿಯಾಗಿ ಮಳೆಯನ್ನ ಕೊಡುತ್ತಾನೆ ಎನ್ನುವುದಕ್ಕೆ ಸಾಕ್ಷಿ ನನ್ನ ಸಭೆಯನ್ನ ಒಮ್ಮೆ ನೋಡಿ. ಸಭೆಯಲ್ಲಿ ಸೇರಿದಂತ ಸಭಾಸದರೆಲ್ಲರೂ ಅಸನ್ಮುಖಿಗಳಾಗಿದ್ದಾರೆ ಎನ್ನುವುದರ ಅರ್ಥ ಯಾವುದಕ್ಕೂ ಉಜ್ಜಯಿನಿಯಲ್ಲಿ ಒಂದು ಕೊರತೆಗಳಿಲ್ಲ ಎನ್ನುವುದಕ್ಕೆ ಸಾಕ್ಷಿ. ಹಾಗಂತ ನಾನು ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಏನು? ಏನ್ ಕಾರಣ? ಅಂತ ದುರುಳರ ನಾಶ ಆಗಬೇಕು. ಆ ದುರುಳರನ್ನು ನಾಶ ಮಾಡುವವರು ಯಾರಿದ್ದಾರೆ ಎಂದು ನಾನು 99 ಬಾರಿ ಯೋಚನೆ ಮಾಡಿದಾಗ ನನ್ನ ತಲೆಗೆ ಹೊಳೆದಿತ್ತು ನಿನ್ನ ತಲೆ. ಅದಕ್ಕಾಗಲಿಲ್ಲ ನಿಮ್ಮ ಮಾತಿನ ಅರ್ಥ ಸರಿಯಾಗಿ ನನಗಾಗಲಿಲ್ಲ. ದುರುಳರನ್ನು ವಧಿಸುವ ಆ ತಲೆ ಎಲ್ಲಿ ಉಂಟು ಅಂತ ನಾನು 99 ಬಾರಿ ಆಲೋಚನೆ ಮಾಡಿದಾಗ 100ನೇ ಬಾರಿ ನನ್ನ ತಲೆಗೆ ಹೊಳೆದಿತ್ತು ನಿನ್ನ ತಲೆ. ಅವರನ್ನ ವಧಿಸುವುದಕ್ಕೆ ಸಮರ್ಥ ಎನ್ನುವುದಾಗಿ ಹೊಳೆದದ್ದು ನನ್ನ ತಲೆ. ಅಲ್ಲಿವರೆಗೆ ಬಂದು ಆದ್ರೆ ನೀ ಮಾಡಿದ ಮಾತಿನಲ್ಲಿ ಆಶ್ಚರ್ಯವೂ ಕಾಣ್ತದೆ. ಅದನ್ನು ನನ್ನನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗುದಿಲ್ಲ. ಯಾಕೆ? ಕಾರಣ ಏನು? ತಪನಿಧಿಗಳು ನೀವು. ನಿಮಗೆ ದುರುಳರನ್ನ ಕ್ಷಣ ಮಾತ್ರದಲ್ಲಿ ಕೊಲ್ಲುವಂತ ಸಾಮರ್ಥ್ಯ ಇದೆ. ಹೇಗೆ? ನೀವು ಸಂಪಾದಿಸಿದ ಪುಣ್ಯದ ಪ್ರಭಾವದಿಂದ ಶಾಪವನ್ನ ಕೊಟ್ಟು ಅವರನ್ನ ಧ್ವಂಸ ಮಾಡಬಹುದು. ಅದನ್ನ ಬಿಟ್ಟು ಬಂದದ್ದು ಗೊತ್ತಾಗಲಿ. ನಾನು ಮೊದಲೇ ಹೇಳಿದ್ದೇನೆ, ನಮಗಾಗಿ ನಾವು ಯಾವ ಕೆಲಸವೂ ಮಾಡುವುದಿಲ್ಲ ಅಂತ. ನಾನು ಸಂಪಾದಿಸಿದ್ದು ಯಾರಿಗಾಗಿ? ನನಗಾಗಿ, ಲೋಕ ಕಲ್ಯಾಣಕ್ಕಾಗಿ. ಅದು ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗಬೇಕು ಬಿಟ್ರೆ ಇಂತಹ ದುರುಳರ ಮೇಲೆ ಪ್ರಯೋಗ ಮಾಡಿ ಅದನ್ನು ನಾನು ವ್ಯರ್ಥ ಯಾಕೆ ಮಾಡ್ಕೊಳ್ಬೇಕು? ಹೌದು ಅಲ್ವಾ? ಆಗಿರುವಾಗ ಆರ್ತರಿಗೆ
ಅಲ್ಲಿವರೆಗೆ ಬಂದು ಆ ದುರುಳನ್ನು ನಾಶ ಮಾಡಬೇಕು. ನಮಗೆ ಯಾಗ ಮಾಡುವುದಕ್ಕೆ ಸಹಕಾರಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಗಕ್ಕೆ ನಾನು ಸಹಕಾರಿಯಾಗಬೇಕಾ? ಯಾಗಕ್ಕೆ ನಾನು ಖಂಡಿತವಾಗಿ ಸಹಕಾರಿ ಆಗ್ತೇನೆ. ಹಾಗಂತ ನೀವು ಯಾಗ ಪ್ರಾರಂಭ ಮಾಡುವುದು ಯಾವಾಗ ಅಂತ ನನಗೆ ಬೇಕು. ಯಾಗ ಮಾಡುವುದಾ? ಲೋಕ ಕಲ್ಯಾಣಕ್ಕಾಗಿ ಯಾವ ಒಬ್ಬ ವ್ಯಕ್ತಿಯು ಕಾರ್ಯವನ್ನು ಮಾಡುವಾಗ ಪ್ರಾತಃ ಕಾಲದಲ್ಲಿ ಸರಿಯಾದಂತಹ ಶುಭ ದಿನ ಯಾವಾಗಲೂ ಆ ಶುಭ ದಿನದಂತೂ ಮಾಡುವುದು. ಹುಣ್ಣಿಮೆಯು ಸಂಕ್ರಮಣವು ಯಾವುದಾದರೂ ಒಳ್ಳೆಯ ದಿನವನ್ನ ಆಯ್ಕೆ ಮಾಡಿಕೊಳ್ಳುವುದು. ಆದ್ರೆ ನೀವು ಹಾಗಲ್ಲ. ಅಮಾವಾಸ್ಯ ದಿನ ಹೇಳಬೇಕು ಅಂತಾದ್ರೆ ದಿನಗಳಲ್ಲಿ ಕೆಟ್ಟ ದಿನ ಯಾವುದು ಕೇಳಿದ್ರೆ ಅಮಾವಾಸ್ಯ ದಿನವೇ. ಅದರಲ್ಲಿಯೂ ಅಮಾವಾಸ್ಯ ದಿನ ಸಂಜೆಯ ವೇಳೆಗೂ ಜನ ತಿರುಗಾಡೋದಕ್ಕೆ ಭಯಪಡ್ತಾರೆ. ಅಂತದ್ರಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಮಂಗಳವಾರವೇ ನೀವು ಮಾಡ್ತೀರಿ ಅಂತಾದ್ರೆ ಇದಕ್ಕೆ ಕಾರಣ ಏನು? ನಾವು ಕಾಪಾಲಿಕ ಮಂತ್ರದಲ್ಲಿ ಹುಟ್ಟಿದವರು. ನಮಗೆ ಆ ಕಾಲವೇ ಸರಿ. ನಿಮ್ಮ ಹುಟ್ಟಿನಿಂದ ನಿಮ್ಮ ಹಿಂದೆ ಇದ್ದವರೆಲ್ಲ ಇವರೆಲ್ಲ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಸಮಯಕ್ಕೆ ಯಾಗ ಯಜ್ಞಾದಿಗಳು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಸಂಪ್ರದಾಯ ಪಾಲಿಸಬೇಕೆನ್ನುವ ಉದ್ದೇಶದಿಂದ ಅವರ ಹಾಗೆ ನಾನು ಕೂಡ ನಡ್ಕೊಂಡಿದ್ದೇನೆ. ನಾನು ಅಲ್ಲಿಗೆ ಬರ್ಬೇಕಾ? ಯಜ್ಞರಕ್ಷಣೆ ಮಾಡ್ಬೇಕಾ? ಮುನಿಗಳ ರಕ್ಷಣೆ ನನ್ನಿಂದ ಆಯಿತು ಅಂತಾದ್ರೆ ನನ್ನ ನಾಡಿಗೆ ಬರಗಾಲ ಇಲ್ಲ ಎನ್ನುವುದು ಖಂಡಿತವಾದದ್ದು. ಹಾಗಾದ್ರೆ ಸರಿಯಾದಂತ ಸಮಯಕ್ಕೆ ನಮ್ಮವರನ್ನ ಕೂಡಿಕೊಂಡು